Hi, hello friends. Welcome to Music Lover Chaitu Mari YouTube channel. So 27th ವಿಡಿಯೋಕ್ಕೆ ವೆಲ್ಕಮ್. ನಾವು ಮೊನ್ನೆ ನೈಟ್ ಶೋ ಹೋಗಿದ್ವಿ. ಭಾಳ ರಶ್ ಇತ್ತು. ಯಾವ ಥರ ಇತ್ತಂತಂದ್ರೆ ನನಗೆ ಅವತ್ತು ಏನಾಯ್ತು ಅಂತ ಗೊತ್ತಿಲ್ಲ. ಸ್ವಲ್ಪ ಹ್ಯಾಪಿ ಆಯಿತು ಪ್ಲಸ್ ಮೂಡ್ ಆಫ್ ಆಯ್ತು. ಒಟ್ಟಾರೆ ಅಲ್ಲಿದೆಲ್ಲ ನೋಡ್ಬೇಕಂತಂದ್ರೆ ಪೇಸ್ ತುಂಬ ಸ್ಮೈಲ್ ಇದ್ದಿದ್ದಿಲ್ಲ. ಆದರೂ ಮುಗುಳ್ನಗೆಗೆ ಅಂತ ಏನೂ ಕಮ್ಮಿ ಇದ್ದಿದ್ದಿಲ್ಲ. ನಾವು ಕೊಡೋ ಮುಗುಳ್ನಗೆಗೆ ಏನೂ ಕಮ್ಮಿ ಇದ್ದಿದ್ದಿಲ್ಲ. ಹಂಗಾಗಿ ನಗ್ತಾ ಇದ್ವಿ. ಬಟ್ ಬೇಜಾರು ಯಾಕಂತಂದ್ರೆ ಎಲ್ಲಿ ಹೋಗೋಕೆ ಜಾಗನ ಇದ್ದಿದ್ದಿಲ್ಲ. ಅಲ್ಲಿ ಒಳಗಡೆ ಹೋಗಬೇಕು, ಸ್ಟೇಜ್ ಹತ್ರ ಹೋಗಬೇಕು, ಅವ್ರನ್ನ ನೋಡಬೇಕು, ಯಾವ ಥರ ಅನುಶ್ರೇಕ ಲೈವ್ ಆ್ಯಂಕ್ರಿಂಗ್ ನೋಡಬೇಕು, ಈ ಥರ ಇತ್ತು. ಅದ್ರ ಏನಿಲ್ಲ ಅಂದರೂ ಮಿನಿಮಮ್ ಬಾಗಲಕೋಟೆ ಒಳಗೆ 1,00,000 ಜನ ಆದರೂ ಸೇರಿದ್ರೆ ಅದ್ರಲ್ಲಿ ನಾವೊಂದಿಬ್ರು ನಾನು ನಮ್ಮ ತಂಗಿ. ಬಟ್ ಅಲ್ಲೇನು ಹೋಗೋಕೆ ಆಗಲಿಲ್ಲ. ಏನಪ್ಪ ಟಿಕೆಟ್ಗಳ ಬಗ್ಗೆ ಹೇಳ್ಬೇಕಂದ್ರೆ 3 ಟಿಕೆಟ್ಸ್ ಇತ್ತು. 3 ಟಿಕೆಟ್ಸ್ ಒಳಗೆ ಫಸ್ಟ್ ಒನ್ ಡೈಮಂಡ್ ಟಿಕೆಟ್ ಅಂದ್ರೆ ಒಂಥರ ಚೇರ್ಗಿಗೆಲ್ಲ ಬಟ್ಟೆ ಎಲ್ಲ ಹಾಕಿರ್ತಾರೆ, ಆ ಥರ ವೈಟ್ ಈ ಥರ ಇತ್ತು. ಅದು ಫಸ್ಟ್ ಫ್ಲೋರ್ ಒಳಗೆ ಇರ್ತೈತಿ. ಅದು ಮತ್ತು ನೆಕ್ಸ್ಟ್ ಗೋಲ್ಡ್ ಟಿಕೆಟ್ ಇತ್ತು. ಗೋಲ್ಡ್ ಟಿಕೆಟು ಸ್ವಲ್ಪ ಸಮೀಪ ಅಂದ್ರೆ ಸ್ಟೇಜಿಂತ ಬಿಟ್ಟು ಸ್ವಲ್ಪ ದೂರ, ಆದ್ರ ಡೈಮಂಡ್ದಾರ್ಗಿಂತ ಹಿಂದಕ್ಕೆ ಕುಂದ್ರೋದ. ಮತ್ತು ಹಂಗೆ ನೆಕ್ಸ್ಟ್ ಒನ್ ಸಿಲ್ವರ್ ಟಿಕೆಟ್ ಅವ್ರು ಅಂದ್ರೆ ಗೋಲ್ಡ್ನವ್ರ ಹಿಂದ್ಗಡೆ ಅವರು ಕುಂದ್ರೋದು, ಈ ಥರ ಇತ್ತು. ಬಟ್ ನಮ್ಗೆ ಯಾವುದೂ ಟಿಕೆಟ ಸಿಕ್ಕಿದ್ದಿಲ್ಲ. ನಮಗೆ ಪರಿಚಯ ಇದ್ದೊಬ್ಬರೇ ಅಕ್ಕನ ಜೊತೆ ನಾನು ಹೋಗಿದ್ನಿ, ನಾನು ನಮ್ಮ ತಂಗಿ ಹೋಗಿದ್ವಿ. ಬಟ್ ನಮ್ಗೆ ಯಾವುದೂ ಟಿಕೆಟ್ ಸಿಕ್ಕಿದ್ದಿಲ್ಲ. ಆ ಅಕ್ಕಗೆ ಬೇರೆ ಸಿಲ್ವರ್ ಟಿಕೆಟ್ ಸಿಕ್ಕಿತ್ತು. ಎಷ್ಟು ದೂರದಿತ್ರ ನೋಡಿದ್ರೂ ಸ್ವಲ್ಪ ದೂರ ನಿಂತು ನೋಡಬೇಕಾಗಿತ್ತು. ನಾವು ಅದನ್ನು ಹೆಂಗಾದ್ರೂ ಮಾಡಿ ನಾವು ಮುಂದೆ ಹೋಗ್ಬೇಕಂತೇಳಿ ಹೊಂಟಿದ್ವಿ. ಬಟ್ ನಾವು ಯಾರ ಜೊತೆಗಿದ್ವಲ್ಲ ಅವ್ರನ್ನ ಸಕ್ರ ಬಿಟ್ಟು ಹೋದ್ವಿ. ನಾನು ನಮ್ಮ ತಂಗಿ ಮುಂದೆ ಹೋಗಬೇಕು, ಏನಾದರೂ ಮುಂದೆ ಹೋಗಬೇಕು ಪ್ಲ್ಯಾನ್ ಮಾಡಿ ಅಂತೇಳಿ. ಬಟ್ ನಮ್ಮ ಕಡೆ ಆ ಟಿಕೆಟ್ ಸಕ್ರ ಆ ಅಕ್ಕಗೆ ಕೊಟ್ಬಿಟ್ನಿ. ಯಾಕಂದ್ರೆ ಅವ್ರದ್ದಿತ್ತು ಪಾಪ, ಅವ್ರಿಗೆ ಇರಲಿ, ಮತ್ತೇನಾದರೂ ಚೆಕಿಂಗ್ ಅಂತ ಬಂದ್ರೆ ಅವ್ರಿಗೆ ಇರ್ಲದ ಅಂತೇಳಿ ಅವ್ರಿಗೆ ಕೊಟ್ಬಿಟ್ಟು ನಾನು ಮತ್ತೆ ಹೋಗಕತ್ತೀವಿ. ನಾವು ಮುಂದ್ಗಡೆ ಹೋದ್ವಿ. ಪೂರ ಹಿಂಗೆ ಸರೌಂಡ್ ಐತಿ ಕ್ರೀಡಾಂಗಣ ಅಂತಂದ್ರೆ ಸ್ವಲ್ಪ ಸರೌಂಡ್ ಐತಿ ನಮ್ದು ಬಾಗಲಕೋಟೆ ಒಳಗೆ. ಅಲ್ಲಿ ಮ್ಯಾಕ್ ಕೂತ್ ನೋಡ್ಬೇಕಂತಂದ್ರೆ ಅಲ್ಲಿ ಏನೂ ಸರಿಯಾಗಿ ಕಾಣಿಸ್ತಿರ್ಲಿಲ್ಲ. ಸ್ವಲ್ಪ ಲೈಟ್ ಫೋಕಸ್ಸಿಗೆ ಎಲ್ಲ ಸ್ಟೇಜೆಲ್ಲ ಬರೀ ಲೈಟ್ ಅಷ್ಟೇ ಬರ್ತಿತ್ತು. ವಿಡಿಯೋ ಮಾಡೋಕ್ಕೆ ಗಾವ ಆಗ್ತಿದ್ದಿದ್ದಿಲ್ಲ. ಹಾಗಾಗಿ ನಾನು ಅಲ್ಲಿ ಕುಂದ್ರಲಿಲ್ಲ. ಮತ್ತು ಏನಾದರೂ ಪ್ರಯತ್ನ ಮಾಡಿ ಮುಂದೆ ಹೋಗಬೇಕು ಅಂತ ಇದೇ ಥರ ಯೋಚನೆ ಒಳಗೆ ಹೋದ್ವಿ. ಆದ್ರೆ ಅಲ್ಲಿ ನಮಗೆಲ್ಲಿ ಜಾಗನ ಇದ್ದಿದ್ದಿಲ್ಲ. ಪೊಲೀಸರು ಸಿಕ್ಕಾಪಟ್ಟಿ ಪೊಲೀಸ್ ಇದ್ರೆ ಬಿಡ್ರಿ ಅಂತ ಎಲ್ಲರ ಹತ್ರನೂ ರಿಕ್ವೆಸ್ಟ್ ಮಾಡ್ಕೊಂಡು, ನಾನಂತರೂ ಲೇಡೀಸ್ ಪೊಲೀಸ್ ಇದ್ರೆ ಬಾಯ್ಸ್ ಇದ್ರೆ ಲೇಡೀಸ್ ಪೊಲೀಸ್ಗಂತೂ ಇಷ್ಟು ರಿಕ್ವೆಸ್ಟ್ ಮಾಡ್ಕೊಂಡಿನಿ. ನಾನು ಹತ್ತಿರದಿಂದ ನೋಡಬೇಕು, ಸ್ಟೇಜ್ ನೋಡಬೇಕು, ಅಲ್ಲಿ ಇರೋರನ್ನ ನೋಡಬೇಕು ಅಂಥೇಳಿ ಸಿಕ್ಕಾಪಟ್ಟಿ ರಿಕ್ವೆಸ್ಟ್ ಮಾಡ್ಕೊಂಡು. ಬಟ್ ಯಾರೂ ಬಿಡಲಿಲ್ಲ ನಮ್ಮನ್ನು. ಫೈನಲಾಗಿ ತಗಡಿದ್ದು ಎಷ್ಟೋ ಜನ ಬಾಯ್ಸ್ ಎಲ್ಲ ಆ ತಗಡುಗಳನ್ನೆಲ್ಲ ಹಿಂಗೆ ದಬಾಯಿಸಾಕತ್ತಿದ್ರು, ಜಾಸ್ತಿ ಬಡಿಯೋದು ಅದು ಹಿಂಗೆ ಮಾಡಾಕತ್ತಿದ್ರು. ಇನ್ನೇನು ಕಿತ್ತ ಹೋಗಿತಾರನ ಅಂತ ಮಾಡಿದ್ವಿ. ಸೆಕ್ಯೂರಿಟಿ ಭಾಳ ಇತ್ತು. ಹಂಗಾಗಿ ಅಲ್ಲೇನೂ ಹೋಗೋಕೆ ಅವಕಾಶನೇ ಇದ್ದಿದ್ದಿಲ್ಲ. ಏನೋ ಪುಣ್ಯಕ್ಕೆ ಒಂದು ರೌಂಡ್ ಹಾಕೊಂಡು ಬಂದ್ರೆ ಆಯ್ತು ಅಂತೇಳಿ ಸ್ಟೇಡಿಯಂ ರೌಂಡ್ ಹಾಕಕ್ಕೆ ಹೋದ್ವಿ. ನಾನು ನಮ್ಮ ತಂಗಿ ಹೋಗ್ತಿದ್ದಂಗೆ ಅಲ್ಲೊಬ್ರು ಪೊಲೀಸ್ ಅಂಕಲ್ ಎಲ್ಲರಿಗೆ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡು, ನಾನಂತರೂ ಬಿಡ್ರಿ ಪ್ಲೀಸ್ ನಮ್ಗೆ ಬಿಡ್ರಿ, ದೂರಿಂತ್ರ ಬಂದೀವಿ, ನೋಡ್ಬೇಕು ಅಂತ ಬಂದೀವಿ, ಮಗಳನ್ನ ಬಿಟ್ಟು ಬಂದೀನಿ, ಆ ಥರ ಈ ಥರ ಅಂತ ಭಾಳ ರಿಕ್ವೆಸ್ಟ್ ಮಾಡ್ಕೊಳಂತಲೇ ಆಯಿತು ಹೋಗ್ರಮ್ಮ ಅಂತ ಅಂದ್ರೆ ಹೋದ ತಕ್ಷಣ ನೋಡಕತ್ರ ಅಲ್ಲಿ ಒಳಗಡೆ ಪೊಲೀಸ್ ಬಿಡುವಲ್ಲ, ಹೊರಗಡೆ ಏನೋ ಪೊಲೀಸರ ಕೈಯಿಂದ ತಪ್ಪಿಸ್ಕೊಂಡು ಬಂದೀವಿ ರಿಕ್ವೆಸ್ಟ್ ಮಾಡ್ಕೊಂಡು. ಒಳಗಡೆ ಹೋದ ತಕ್ಷಣ ಎಲ್ಲ ಪೊಲೀಸರು ಸಿಕ್ಕಾಪಟ್ಟಿ ಬಡಿಯಾಕತ್ಬಿಟ್ಟಿದ್ರು. ಬಟ್ ಲೇಡೀಸ್ನ ನೋಡಿ ನಮ್ಮನ್ನು ಬಡಿಲಿಲ್ಲ. ಬಾಯ್ಸ್ಗೆಲ್ಲ ತಳಗಡೆ ಕುಂದ್ರೋದಿಲ್ಲ, ಬಾಯ್ಸ್ ಒಬ್ರದ್ದು ಓಡಾಡ್ತಾನ ಇದ್ದಿದ್ದ. ಹಂಗಾಗಿ ಬಾಯ್ಸ್ ಬಡಿಯಾಕತ್ತಿದ್ರು, ಲೇಡೀಸಿಗೆ ಬಿಟ್ಟು ಎಲ್ಲ ಬಾಯ್ಸ್ ಒಳಗೆ ನಾವೇ ಇಬ್ಬರೇ ಗರ್ಲ್ಸ್ ಇದ್ವಿ. ಹಂಗೆ ಮುಂದ್ಗಡೆ ಹೋದ್ರೆ ಗರ್ಲ್ಸ್ ಇದ್ರೆ. ಬಟ್ ಎಲ್ಲರನ್ನೂ ಸೈಡ್ ಮಾಡ್ತಾ ನಾವು ಹೋದ್ವಿ, ಗರ್ಲ್ಸ್ ಹತ್ರಕ್ಕೆ ಹೋದ್ವಿ. ಅಲ್ಲಿಂತ್ರ ಮತ್ತು ಅಷ್ಟೊಂದು ಕ್ಲಿಯರಾಗಿ ಕಾಣಿಸುತ್ತಿದ್ದಿಲ್ಲ. ರಿಯಲಾಗಿ ನೋಡಿ ಬಂದು ನಾನಂತರೂ ಅನುಶ್ರೀನ ಯಾವ ಥರ ಅಂತಂದ್ರೆ
ಎಲ್ಲರನ್ನೂ ಸೈಡ್ ಮಾಡಿ ನಾನು ಹೋಗಾಕ ಚಾಲೋ ಮಾಡಿದ್ನಿ. ಹಂಗೆ ಸರಿರನ್ನ ನಾನು ಎಷ್ಟೊತ್ತಿದ್ರು ಅನುಶ್ರೀ ನೋಡ್ಬೇಕು, ಅರ್ಜುನ್ ಜನ್ಯ ಸರ್ ನೋಡಬೇಕು, ಪಿ ಸರ್ ನೋಡಬೇಕು, ರಾಜೇಶ್ ಕೃಷ್ಣನ್ ಸರ್ ನೋಡಬೇಕು, ಎಲ್ಲ ಕಂಟೆಸ್ಟೆಂಟ್ಸ್ ನೋಡಬೇಕು ಅಂತೇಳಿ ಎಲ್ಲರನ್ನೂ ಸೈಡ್ ಮಾಡಿ ಹಂಗೆ ಹೋದ್ನಿ. ಹಂಗೆ ಹೋದ ತಕ್ಷಣ ವಿಡಿಯೋ ಚಾಲೋ ಮಾಡಿದ್ನಿ, ಅಲ್ಲೊಂದು ವಿಡಿಯೋ ಮಾಡಿದ್ನಿ. ಮತ್ತು ಹಂಗೆ ಪೊಲೀಸರು ಇದು ಮಾಡಂತಲೇ ಅಕ್ಕ ನೀನು ಹೋಗ್ಬಾ ಅಂಥೇಳಿ ಎಲ್ಲ ಬ್ರದರ್ಸ್ಗಳು ನನಗೆ ಕಳ್ಸಕ್ಕೆ ಚಾಲೋ ಮಾಡಿದ್ರು. ಇಲ್ಲಿ ಜಾಗನೇ ಇಲ್ಲ, ಎಲ್ಲಿ ಬರ್ತೀರಿ ನೀವು ಅಂತ ಎಷ್ಟು ಜನ ಅಂದರು. ಬಟ್ ಎಲ್ಲರನ್ನೂ ಸೈಡ್ ಮಾಡಿ ನಾನು ಹೋಗಿ ನೋಡಿ ಬಂದು ಅನ್ನೋದೊಂದು ದೊಡ್ಡ ಖುಷಿ ಆಯ್ತು ನನಗೆ. ನಾವಿದ್ರೆ ಅವ್ರ ಟೈಮಿಂಗ್ ಹೇಳಿದ್ರು ನಮಗೆ 5 o'clockಗೆ ಚಾಲೋ ಆಗುತ್ತೆ ಅಂಥೇಳಿ. ಬಟ್ ನಾವು ಆಗ ಹೋಗಿಬಿಟ್ಟಿವಿ, ಮನೆಯಿಂದ 4:15ಗೆ ಮನೆ ಬಿಟ್ಟಿದ್ದೀವಿ ನಾವು. ಬಟ್ ಅದು 5 ಗಂಟೆಗೆ ಚಾಲೋ ಆಗಲಿಲ್ಲ. ಹೋಗಲಿ 6 ಗಂಟೆಗಾದರೂ ಚಾಲೋ ಆಗುತ್ತೇನೋ ಅಂತ ಮಾಡಿದ್ವಿ. 6 ಗಂಟೆಗೂ ಆಗಲಿಲ್ಲ, 7 ಗಂಟೆಗೂ ಆಗಲಿಲ್ಲ. ಮತ್ತು ಹಂಗೆ ನೋಡಿದ್ವಿ ಮಿನಿಮಮ್ ಏನಿಲ್ಲ ಅಂದರೂ 7:45 ಆಗಕ್ಕೆ ಬಂದಿತ್ತ. ಆಗ ಚಾಲೋ ಆಗ್ತದ ಎಲ್ಲ. ಆಗ ಆ್ಯಂಕರ್ ಬಂದು ಚಾಲೋ ಮಾಡಿದ್ರು. ಅದಕ್ಕಿಂತ ಮುಂಚೆ ಸ್ಟೇಜ್ ಮೇಲೆ ಡ್ಯಾನ್ಸರ್ಸ್ ಎಲ್ಲ ಚಾಲೋ ಆಗೋಕ್ಕಿಂತ ಮುಂಚೆ ಡ್ಯಾನ್ಸರ್ಸ್ ಕರ್ಕೊಂಬಂದಿರ್ತಾರೆ. ಡ್ಯಾನ್ಸರ್ಸ್ ಇದ್ರು, ಡ್ಯಾನ್ಸ್ ಮಾಡಾಕತ್ತಿದ್ರು. ಎಲ್ಲರಿಗೂ ಒಂದು ಸ್ವಲ್ಪ ಮಂದಿಗೆ ಎಂಟರ್ಟೈನ್ಮೆಂಟ್ ಆಗಲಿ ಅಂಥೇಳಿ ಡ್ಯಾನ್ಸ್ ಅದು ಎಲ್ಲ ಹಾಕಿದ್ರು. ಮತ್ತು ಸ್ಕ್ರೀನ್ ಆನ್ ಆಗೋದ ಮಿನಿಮಮ್ 7:15ಗೆ ಅದು ಸ್ಕ್ರೀನ್ ಆನ್ ಆಗೈತೆ ಅಲ್ಲಿದೆ. ಅಂದ್ರೆ ಹಂಗೆ ಇಟ್ಟಿರ್ತಾರೆ ನೋಡ್ರಿ, ಟಿ ವಿ ಥರ ಇಟ್ಟಿರ್ತಾರಲ್ಲ ಆ ಥರ ವಿಟಿ ಅಂತ ಏನೋ ಇಟ್ಟಿರ್ತಾರೆ. ಆ ಥರ ಅದು ಚಾಲೋ ಆಗೋದ 7:15ಗೆ ಚಾಲೋ ಆಗೈತಿ. 7:15 ನಮ್ಗೆ ಅಲ್ಲಿ ಕಾಣಬಾರ್ದು, ಮುಂದೆ ಹೋಗ್ಬೇಕಂತೆ ಕಷ್ಟಪಟ್ಟು ನಾವು ಮುಂದೆ ಹೋದ್ವಿ. ಫಸ್ಟ್ ಆಫ್ ಆಲ್ ಅವರು ಅಲ್ಲಿ ಒಂದೆರಡು ತಪ್ಪು ಮಾಡಿದ್ರು ಅಂತ ಹೇಳ್ತಿದ್ರು, ಎಲ್ಲ ಜನ ಮಾತಾಡಕತ್ತಿದ್ರು. ನಾನು ಅದನ್ನು ಕೇಳಿಸ್ಕೊಂಡು ನಿಮ್ಗೆ ಹೇಳಾಕ್ತೀನಿ ಅಂತಂದ್ರೆ, ಇದು ಟಿಕೆಟ್ ವಿತರಣೆ ಮಾಡಬಾರ್ದಾಗಿತ್ತು, ಎಲ್ಲರೂ ಒಂದೇ ಸಮಾನ ಅಂತ ತಿಳ್ಕೊಂಡು ನೋಡ್ಬೇಕಾಗಿತ್ತು ಅಂತ ಈ ಥರ ಎಲ್ಲ ಹೇಳಾಕತ್ತಿದ್ರು. ಬಟ್ ಅವರ ಟಿಕೆಟ್ ವಿತರಣೆ ಅಂತಂದ್ರೆ ಒಬ್ರಿಗೊಂಥರ ಮಾಡಿದ್ರು ಅಂತ ಅನ್ನೋ ಮಾತು ಜಾಸ್ತಿ ಬಂದೈತಿ ಈಗ ಬಾಗಲಕೋಟೆ ಒಳಗೆ. ಆ ಥರ ಮಾಡಬಾರ್ದಿತ್ತು ಅಂತ ಹೇಳಿದ್ರು. ಆದರೂ ನನಗೆ ಫೇವ್ರೇಟ್ ಅಂತಂದ್ರೆ ಅನುಶ್ರೀ ಅಕ್ಕ ಅಂದ್ರೆ ಭಾಳ ಇಷ್ಟ ನನಗೆ. ಬಟ್ ಆಕೆ ಥರ ಆ್ಯಂಕರಿಂಗ್ ಮಾಡಬೇಕು, ಆಕೆ ಯಾವ ಥರ ಮಾತಾಡ್ತಾಳಲ್ಲ ಆ ಥರ ನೋಡಬೇಕು ಅಂತೇಳಿ ಹೋದರೆ ನನಗಂತೂ ಆಕಿನ ನೋಡೋ ಅವಕಾಶನ ಸಿಗುತ್ತೆ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ನಿ. ಬಟ್ ಏನೋ ಲಾಸ್ಟ್ ಟೈಮಿಗೆ ಸಿಕ್ತು. ಒಂದು 1/2 hour ನಾವು ಅಲ್ಲಿಂದ ನೋಡಿದ್ವಿ. ಆಮ್ಯಾಗ ಒಂದು ಸಾಂಗ್ ಆದ ತಕ್ಷಣ ನಾವು ಮನೆಗೆ ಬರ್ತೀವಿ. ಸ್ವಲ್ಪ ಜಿ ವೆಹಿಕಲ್ಸ್ ಅಂತ ಬಂದಿದ್ದು, ಜಾಸ್ತಿನ ಬಂದಿದ್ದು ಜಿ ವೆಹಿಕಲ್ಸ್. ಎಷ್ಟಂದ್ರೆ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು 15-20 ಬಂದಿರಬೇಕು. ಒಬ್ಬೊಬ್ಬರೇ ಒಂದೊಂದು ಕಾರ್ ಗಾಡಿ ಒಳಗೆ ಬಂದಾರ. ಎಲ್ಲ ಹಂಗೆ ಒಬ್ಬೊಬ್ಬರೇ ಒಂದೊಂದು ಕಾರ್ ಗಾಡಿ ಒಳಗೆ ಬರ್ಬೇಕಂದ್ರೆ ಭಾಳ ಲಕ್ ಬೇಕಾ. ಬಟ್ ನಮ್ಗೆ ಅದೃಷ್ಟ ಇಲ್ಲ. ನೋಡ್ಬೇಕು ಅಂತ ಹೋದ ತಕ್ಷಣ ಒಂದು ರೌಂಡ್ ಹಾಕೊಂಡು ಬರ್ತೀವಲ್ಲ, ಆಗ ನೋಡಿದ್ವಿ ಎಲ್ಲ ಟೆಂಟ್ ಹಿಂದ್ಗಡೆ ಇತ್ತು. ಸ್ಟೇಜ್ ಹಿಂದ್ಗಡೆ ಟೆಂಟ್ ಹಾಕಿರ್ತಾರೆ. ಮತ್ತು ಅದ್ರೋಗಿತ್ತು ಅಲ್ಲೆಲ್ಲ ಮೇಕಪ್ ರೂಮ್ಸ್ ಅದು ಎಲ್ಲ ಬೇರೆ ಇದ್ದು. ಅವರೆಲ್ಲ ಸ್ವಲ್ಪ ಜನರ ಸ್ಟೋರಿ ನೋಡ್ತಿರ್ತೀನಿ ನಾನು. ಅದ್ರೊಳಗೆ ಅವ್ರು ಬಂದೊಂದು ಬಾಗಲಕೋಟೆಗೆ ರೂಮ್ ಒಳಗೆ ಇದ್ದಿದ್ರು. ಎಲ್ಲ ಅವ್ರ ವ್ಯವಸ್ಥೆ ಎಲ್ಲ ಸಿಕ್ಕಾಪಟ್ಟೆ ಭರ್ಜರಿಯಾಗಿರ್ತೈತಿ. ನೋಡ್ಬೇಕಾದ್ನೆಲ್ಲ ಅಂತಂದು ಭಾಳ ಆಸೆಯಿಂದ ನಾನು ಹೋಗಿದ್ನಿ. ಬಟ್ ಕೊನೆಗೂ ಸಿಕ್ಕಿದ್ರೆ ನಾವು ಎಲ್ಲ ನೋಡಬೇಕು ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಹೋಗಿ ಅನುಶ್ರೀ ಅಕ್ಕ ಎಲ್ಲ ಆ್ಯಂಕರಿಂಗ್ ಮಾಡಿ ಮುಗಿಸಿದ್ದಳು. ಮತ್ತು ಹಂಗೆ ವೆಲ್ಕಮ್ ಕೂಡ ಮಾಡಿದ್ದಳು. ಅರ್ಜುನ್ ಜನ್ಯ ಸರ್ನ, ರಾಜೇಶ್ ಕೃಷ್ಣನ್ ಸರ್ನ ಮತ್ತು ಪಿ ಸರ್ನ ಎಲ್ಲ ವೆಲ್ಕಮ್ ಮಾಡಿದ್ರು. ಅದಾದ್ಮ್ಯಾಗ ಸ್ವಲ್ಪ ಎಂಟರ್ಟೈನ್ಮೆಂಟ್ ಕೊಡಾಕತ್ತಿದ್ದಳು. ಆವಾಗ ನಾನು ಹೋಗೀನಿ ಒಳಗಡೆ ಹೋಗ್ಬೇಕಂತಂದ್ರೆ ಸ್ವಲ್ಪ ಎಲ್ಲ ಜನರನ್ನ ಸೈಡ್ ಸರಿಸಿ ಹೋಗ್ಬೇಕಂದ್ರೆ ಟೈಮ್ ಭಾಳ ಆಯ್ತು. ಏನಿಲ್ಲ ಅಂದ್ರೆ 1 hour ಆದರೂ ಆಯ್ತು ನನಗೆ. ಎಲ್ಲ ಸುತ್ತಾಡ್ಕೊಂಡು ಬಂದು ಹೋಗ್ಬೇಕಂದ್ರೆ 1 hour ಆದರೂ ಆಯಿತು. ನಮ್ಮ ತಂಗಿಗೆ ಹೇಳಿದ್ನಿ ನಾನು, 8 ಗಂಟೆ ಅಂತಂದ್ರೆ ಹೋಗ್ಬಿಡೋಣ, ಚಾಲೋ ಆದ್ರೆ ಆಗಲಿ ಇಲ್ಲಕ್ಕ ಇರಲಿ ಅಂಥೇಳಿ. ಬಟ್ ನಮ್ಮ ತಂಗಿ ಹೇಳಿದರು, ನಾವೀಗ ಒಳಗೆ ಬರೋಕೆ 8 ಗಂಟೆ ಆಗೈತಿ, ಇನ್ನು ಹೊರಗೆ ಹೋಗೋದು ಹೆಂಗೆ ಯೋಚನೆ ಮಾಡ ಅಂತ ಹಿಂಗೆಲ್ಲ ಹೇಳಾಕ್ತಿದ್ಳು. ಹೊರಗೆ ಹೋಗೋಕ್ಕೂ ದಾರಿ ಇದ್ದಿದ್ದಿಲ್ಲ. ಹೆಂಗೋ ಒಂಥರ ಅಲ್ಲಿದೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೊರಗಡೆ ಬರ್ಬೇಕಂದ್ರೆ 9 ಗಂಟೆ ಆಗಿತ್ತು. ಮತ್ತು ಕರೆಕ್ಟಾಗಿ ಅಲ್ಲಿಂದ ಬಿಟ್ಟಿದ ತಕ್ಷಣ 9ರಿಂದ 1 ತಾಸು ಒಳಗೆ ನಮ್ಮ ಊರು ನಾವು ಮುಟ್ತೀವಿ. 1 ತಾಸಿಗೆ ನಮ್ಮ ಊರಾಗಿದ್ದೀವಿ ನಾವು. ಅಂದ್ರೆ ಮನೆಯೊಳಗೆ ಇದ್ನ ಬಿಡ 10 ಗಂಟೆ ಆಗಿತ್ತು. ನಮ್ಮ ಅಪ್ಪ ಕರ್ಕೊಂಡು ಹೋಗಕ್ಕೆ ಬಂದಿದ್ರು. 10 ಗಂಟೆ ಆಯ್ತು. ಹಂಗೆ ಸ್ವಲ್ಪ ಎಂಜಾಯ್ ಅನ್ನಿಸ್ತಿ. ಇನ್ನು ಬಾಳು ಅನ್ನೊಂದು ಎಂಟ್ರಿ ಅಂತೂ ಸಖತ್ತಾಗಿತ್ತು. ನಾವೆಲ್ಲ ಮೊದಲ ನೋಡಿದ್ವಿ ಟ್ಯಾಕ್ಟ್ರಲ್ಲಿ ಇದ್ದಿದ್ದ, ಸ್ಟೇಜ್ ಮುಂದೆ ಟ್ಯಾಕ್ಟ್ರ್ ಇದ್ದಿದ್ದ. ಇಲ್ಲ ಟ್ಯಾಕ್ಟ್ರ್ ಹಚ್ಚಾರೇನೋ
ಏನು ಮಾಡ್ತಾರೇನೋ ಇದರಿಂದ ಅಂತೇಳಿ ನಂಗೆ ಕುತೂಹಲ ಐತೆ. ಇದು ನೀನು ಸ್ಟೇಜ್ ಮ್ಯಾಗ ಒಯ್ತಾರನ ಅಂತ ಈ ಥರ ಎಲ್ಲ ಅಂದ್ಕೊಂಡಿದ್ದೀನಿ ನಾನು ಫಸ್ಟ್. ಅದ್ರ ಸ್ಟೇಜ್ ಮ್ಯಾಗ ಏನೂ ಒಯ್ಲಿಲ್ಲ. ಆದ್ರೆ ಅಲ್ಲಿ ಎಲ್ಲಾರನ್ನೂ ವೆಲ್ಕಮ್ ಅದ್ರೊಳಗೆ ಇದ್ರೆ ನಮ್ಗೆ ಹೆಂಗೆ ಇದ್ರು ಏನು ಮಾಡಿದ್ರು ಅಂತ ಗೊತ್ತಾಗಲಿಲ್ಲ. ಸ್ವಲ್ಪ ಎಲ್ಲರೂ ಅದು ಟ್ಯಾಕ್ಟ್ರ್ ಒಳಗೆ ಇಂತ್ರನ ಎಂಟ್ರಿ ತೊಗೊಂಡ್ರೆ ಎಲ್ಲ ಬಾಳನ್ನ ಅಂತೂ ಫುಲ್ ಹ್ಯಾಪಿಯಾಗಿದ್ದ. ಡ್ಯಾನ್ಸ್ ಮಾಡಿದ್ರು, ಅದೆಲ್ಲ ನಮ್ಗೆ ರಿಯಲಾಗಿ ಲೈವ್ ಆಗಿ ಕಾಣಿಸ್ತಿತ್ತು. ನೋಡಿ ನನಗಂತೂ ಭಾಳ ಖುಷಿ ಆಯ್ತು. ಒಂದು ಟೈಮ್ ಒಳಗೆ ಬಾಳವಣ್ಣನ ಜೊತೆ ನನಗೆ ಫೋಟೋ ಸಕ್ರೆ ಐತಿ, ಅಷ್ಟು ಖುಷಿ ಆಯ್ತು. ಅವ್ರ ಜೊತೆ ನಾ ಮೊದಲ ಫೋಟೋ ತೆಗಿಸ್ಕೊಂಡೀನಿ. ಅಂಥ ವ್ಯಕ್ತಿ ಇವತ್ತು ಟಿ ವಿ ಒಳಗೆ ಬರ್ತಾನ, ಸಾಂಗ್ ಹಾಡ್ತಾನ. ಇಷ್ಟು ದಿನ ಜಾನಪದ ಸಾಂಗ್ ಹಾಡ್ಕೊತಾ ಇದ್ದಾವ, ಆದ್ರೆ ಯಾವ ಥರ ಬೆಳೆದು ನೋಡಂತೆ ಒಂಥರ ಖುಷಿ ಆಗುತ್ತೆ. ಅಣ್ಣನ ಬಗ್ಗೆ ಹೇಳ್ಬೇಕಂತಂದ್ರೆ ನನ್ನ ಜೊತೆಗೆ ಸಕ್ರ ಫೋಟೋ ಐತಿ ಅಣ್ಣಂದು. ಏನಾದರೂ ಆರ್ಡ್ರದ್ದು ಬಂದ್ರೆ ಹೇಳ್ತನಪ್ಪಿ ಅಂತ ಈ ಥರ ಎಲ್ಲ ಮಾತಾಡಿದ್ದ. ನಮ್ಮ ಅಣ್ಣ ಕರ್ಕೊಂಡು ಹೋಗಿದ್ದು, ನಮ್ಮ ಮೌನೇಶಣ್ಣ ಅಂತ ಅದಾರ, ಅವ್ರು ಕರ್ಕೊಂಡು ಹೋಗಿದ್ರು ನನಗೆ ಭೇಟಿ ಮಾಡಿಸ್ಕೊಂಬರ್ತೀನಿ ಬಾಪೆ ಅಂಥೇಳಿ. ಆ ಥರದ ವ್ಯಕ್ತಿ ಇವತ್ತು ಟಿವ್ಯಾಗ ನೋಡ್ಬೇಕಂದ್ರೆ ಭಾಳ ಖುಷಿ ಆಗುತ್ತೆ ನನಗಂತೂ ಅವನ್ನ. ನನಗೆ ಅದ್ರೊಳಗೆ ಸಿಂಗರ್ಸ್ ಒಳಗೆ ಭಾಳ ಇಷ್ಟವಾದ ಸಿಂಗರ್ ಅಂತಂದ್ರೆ ದ್ಯಾಮೇಶಣ್ಣ ಅಂತೂ ಭಾಳ ಇನ್ನೋಸೆಂಟ್. ಅವ್ನು ನೋಡಿದ್ರೆ ನಂಗೆ ಅಳು ಬಂದುಬಿಡ್ತೈತಿ, ಅಷ್ಟು ಒಳ್ಳೆ ಮನುಷ್ಯ. ಅವ್ರನ್ನ ನೋಡಿದ ತಕ್ಷಣ ಅವ್ರಿಗೆ ಯಾರು ತಂದೆ ತಾಯಿ ಇಲ್ಲ ಅಂತ ಅಷ್ಟೆಲ್ಲ ಪ್ರಾಬ್ಲಮ್ ಇದ್ರು, ಅವ್ರಿಗೆ ಎಷ್ಟು ಜನ ತಂದೆ ತಾಯಿ ಆಗ್ಯಾರ. ಮತ್ತು ಹಂಗೆ ಭಾಳ ಖುಷಿ ಅನ್ಸುತ್ತೆ. ಒಂದು ಹೂ ಮಾರ್ಕೋತ ಇದ್ದಂಥ ವ್ಯಕ್ತಿ ಇವತ್ತು ದೊಡ್ಡ ದೊಡ್ಡ ಸ್ಟೇಜ್ ಒಳಗೆ ಅವ್ರನ್ನ ಕಾಯೋಕೆ ಎಷ್ಟು ಜನ ಇರ್ತಾರ ಅಂತಂದ್ರೆ ಬೇಡಪ್ಪ ಸುದ್ದಿ. ಅಷ್ಟು ಜನ ಇದ್ರೆ ಅವ್ರನ್ನ ನೋಡೋದೊಂದು ನನ್ನ ಕನಸಾಗಿಬಿಟ್ಟಿತ್ತು. ಈ ಥರ ವ್ಯಕ್ತಿಗಳಿಗೆ ಇಲ್ಲೆಲ್ಲ ಅವಕಾಶ ಐತಿ, ನಮಗೂ ಇರ್ಬೋದು ಅಂತ ಹಿಂಗೆ ಅಂದ್ಕೊಂಡು ಹೋಗಿದ್ದೀನಿ ನಾನು. ಆದ್ರೆ ಭಾಳ ರಶ್ ಇರ್ತೈತಿ ಅಲ್ಲಿ, ನಮ್ಮಂಥವ್ರಿಗೆಲ್ಲ ಅವಕಾಶ ಸಿಗೋದಿಲ್ಲ ಅಂತ ಅರ್ಥ ಆಯ್ತು. ನನಗಂತೂ ಸ್ಟೇಜ್ ಹತ್ರ ಹೋಗೋಕೆ ಒಂಥರ ಅವಕಾಶ ಇಲ್ಲದೆ ಇರೋ ಟೈಮ್ ಒಳಗೆ ಅವರೆಲ್ಲ ಆ್ಯಂಕರಿಂಗ್ ಮಾಡ್ಬೇಕಾದ್ರೆ ಎಲ್ಲರೂ ಜೋಶೊಳಗೆ ಕೂಗ್ತಿರ್ತಾರೆ. ಹಾಯ್ ಹಲೋ ಬಾಗಲಕೋಟೆ ಅಂತ ಅನುಶ್ರೇಖಾ ಹೇಳ್ತಿರ್ಬೇಕಾದ್ರೆ ನಾನಂತೂ ಸಿಟ್ಟು ಬಂದು ಹಾಯ್ನೂ ಹೇಳಿಲ್ಲ, ಏನೂ ಹೇಳಿಲ್ಲ, ಅಷ್ಟು ಸಿಟ್ಟು ಬಂದಿತ್ತು ನನಗಂತೂ. ಎಲ್ಲರೂ ಜೋರಾಗಿ ಕೂಗೋದು ಅದು ಎಲ್ಲ ಮಾಡಾಕತ್ತಿದ್ರು. ಬಟ್ ನನಗೆ ಸಿಟ್ಟಿತ್ತು. ನನ್ನ ಅಲ್ಲಿ ಹೋಗಿಲ್ಲ, ಏನು ಮಾಡಲಿ, ಯಾರಿಗೇನು ಹಾಯ್ ಹೇಳಿ ಏನು ಮಾಡೋದು. ನಾವು ಹಾಯ್ ಹೇಳಿದ್ರೆ ಅವ್ರಿಗೆ ಕೇಳಿಸುತ್ತಾನ, ಅವ್ರೇನು ನಮಗೋಸ್ಕರ ಕಾಯ್ಕೋತ ಕುಂತಿರ್ತಾನೆ ನಮ್ಮ ಹಾಯಿಗೋಸ್ಕರ. ಇಲ್ಲಲ್ಲ, ನಾನು ಯಾಕೆ ಅವ್ರಿಗೆ ಹಾಯ್ ಹೇಳೋದು ಅಂತ ಈ ಥರ ಒಂದು ಸ್ವಲ್ಪ ಸಿಟ್ಟು ಬಂದಿತ್ತು, ಬೇಜಾರಾಗಿತ್ತು ನನಗಂತೂ. ಹಾಗಾಗಿ ಮತ್ತು ಜೋರಾಗಿ ಚಪ್ಪಾಳೆ ಬರಲಿ ಅಂತಂದ್ರೆ ನಾನು ಚಪ್ಪಾಳೆನೇ ಹೊಡಿಲಿಲ್ಲ. ಯಾಕಂತಂದ್ರೆ ನನ್ನ ಚಪ್ಪಾಳೆ, ನನ್ನೊಬ್ಬಕಿ ಚಪ್ಪಾಳೆ ಏನು ಕೇಳಿಸುತ್ತಾ ಅವ್ರಿಗೆ ಇಲ್ಲ. ಅಲ್ಲಿ ಎಷ್ಟೋ ಜನ ಅದಾರ ಮುಂದ್ಗಡೆ, ಅವ್ರ ಚಪ್ಪಾಳೆನ ಅವ್ರು ಕೇರ್ ಮಾಡೋದಿಲ್ಲ. ಇನ್ನು ಇಷ್ಟು ದೂರದಿಂದ ನಾನು ಚಪ್ಪಾಳೆ ತಟ್ಟಿದ್ರೆ ಅವ್ರಿಗೇನು ಕೇಳಿಸುತ್ತಾ ಅಂತೇಳಿ ಇಷ್ಟೆಲ್ಲ ಸಿಟ್ಟು ಬಂದಿತ್ತು. ಬಟ್ ನಾವು ಮುಂದ್ಗಡೆ ಹೋದ್ಮೇಲೆ ಇದನ್ನೆಲ್ಲ ಮಾಡಬೇಕು ಅಂತ ಅನಿಸಿತ್ತು. ಬಟ್ ಸಿಟ್ಟಂದ್ರೆ ಮುನಿಸು ಸ್ವಲ್ಪ ಸಿಟ್ಟು ಬಂದಿತ್ತು. ಅದು ವೇದಿಕೆ ಬಗ್ಗೆ ನನಗೆ ಯಾವುದೇ ರೀತಿ ಕೆಟ್ಟ ಭಾವನೆಗಳಿಲ್ಲ. ನಾನು ಅಲ್ಲಿ ಇಲ್ವಲ್ಲ ಅಂತ ಅನ್ನೋದೊಂದು ಬೇಜಾರೊಳಗೆ ಆ ಥರ ಮಾತಾಡಿದ್ದೀನಿ ನಾನಂತರೂ ನಮ್ಮ ತಂಗಿ ಮುಂದೆ. ಈ ಥರ ಏನಾದರೂ ನೀನು ಒಂದು ದಿನ ಹೋದೆ ಅಂದ್ರೆ ನಾನು ಹೇಳ್ತೀನಿ, ಅಕ್ಕಾಗ ಹೇಳ್ತೀನಿ ನಾನು ಅಂತ ಹಿಂಗೆ ಹೇಳಕತ್ತಿದ್ರು. ಬಟ್ ಅದೆಲ್ಲ ನಮ್ಮಂಥರ ಹಣೆ ಬರ್ದಿರಬೇಕು, ಹೋಗೋದು ಬಿಡೋದು. ನಾನು ಒಂದು ಟೈಮ್ ಒಳಗೆ ಈ ಥರದಕ್ಕೆಲ್ಲ ಟ್ರೈ ಮಾಡಿಬಿಟ್ಟೀನಿ. ಬಟ್ ಏನೂ ಯೂಸ್ ಆಗಿಲ್ಲ, ನಮ್ಮಂಥವ್ರಿಗೆ ಯೂಸ್ ಆಗೋದಿಲ್ಲ ಅಂತ ಗೊತ್ತಾಗಿ ಆ ಪ್ರಯತ್ನಕ್ಕೆ ನಾನು ಕೈ ಹಾಕಕ್ಕೆ ಹೋಗಿಲ್ಲ. ಈಗ ಮತ್ತು ಅಲ್ಲಿ ನಾನು ಮುಂದ್ಗಡೆ ಹೋದ ತಕ್ಷಣ ಒಂದು ಕ್ಷಣ ಸುಮ್ಮನೆ ನಿಂತು ಫೀಲ್ ಮಾಡ್ಕೊಂಡು ನಾನು ಈ ಸ್ಟೇಜ್ ಮ್ಯಾಗ ಹೆಂಗೆ ಬಂದ್ರೆ ಯಾವ ಥರ ಇರ್ಬೋದು ಅಂತೆಲ್ಲ. ಆದ್ರೆ ನಾನಿದ್ರೆ ಏನು ಮಾಡ್ತಿದ್ದೆ ಅಂತಂದ್ರೆ ನಮ್ಮ ಊರಿನ ಜನರನ್ನೆಲ್ಲ ಮುಂದೆ ಕಳಿಸ್ರಿ ಅಂತ ಹಿಂಗೆಲ್ಲ ಹೇಳ್ಕೊತಿದ್ನೆ ಅಂತ ನಮ್ಮ ತಂಗಿ ಹೇಳಿದ್ದೆ. ಹಿಂಗೆ ಹೇಳ್ಕೊತಿದ್ದೇನ, ನಮ್ಮ ಊರಿನ ಮಂದಿನ ಮುಂದೆ ತರ್ತಿದ್ದೇನ ಅಂತ ಈ ಥರ ಎಲ್ಲ ಕೇಳಾಡ್ತಿದ್ರು. ಬಟ್ ಅವಕಾಶ ಸಿಗೋದು ಅಪರೂಪ ಬಡವ್ರ ಮಕ್ಕಳಿಗೆ. ಅಲ್ಲೆಲ್ಲ ಒಳಗಡೆ ಹೋಗ್ಬೇಕಾದ್ರೆ ಸ್ವಲ್ಪ PSI ಅಂತ ಬಂದಿದ್ರೆ ಅವ್ರನ್ನೆಲ್ಲ ಒಳಗಡೆ ಬಿಡ್ತಿದ್ರು. ಒಂದು ಸ್ವಲ್ಪ ಬಡವ್ರ ಮಕ್ಳಿಗೆ ವ್ಯಾಲ್ಯೂನ ಕಮ್ಮಿ ಇರ್ತೈತಿ. ಈಗ ನಿಜ ಹೇಳ್ಬೇಕಂದ್ರೆ ಬಡವ್ರ ಮಕ್ಕಳಿಂದನೇ ಎಲ್ಲ ಆಗ್ತಿರ್ತೈತೆ ಅವ್ರಿಗೆ. ಆದ್ರೆ ಅಲ್ಲಿ ಬಿಡಕ್ಕೆ ತಯಾರಿದ್ದಿಲ್ಲ. ಅವರು ಆ ಪೋಸ್ಟ್ನ್ಯಾರು ಇದಾರೆ, ಈ ಪೋಸ್ಟ್ನ್ಯಾರು ಇದಾರೆ ಅಂಥೇಳಿ ಸ್ವಲ್ಪ ವ್ಯಾಲ್ಯೂಯೇಬಲ್ ಪರ್ಸನ್ನ ಅವರು ಒಳಗೆ ಬಿಡಕ್ಕೆ ಟ್ರೈ ಮಾಡತ್ತಿದ್ರು. ಕಮ್ಮಿ ಇದ್ದಾರನ್ನ ಯಾರಾದರೂ ಕೀಳಾಗಿ ನೋಡ್ತಾರೆ, ಇನ್ನಷ್ಟು ಸ್ವಲ್ಪ ಹೈ ಲೆವೆಲ್ ಇದ್ದವ್ರನ್ನ ಎಲ್ಲರೂ ಕಳಿಸ್ತಿರ್ತಾರೆ ಮುಂದಕ್ಕೆ, ಇನ್ನೊಟ್ಟು ಹೈ ಲೆವೆಲ್ ಆಗಲಿ ಅಂತೇಳಿ ಕಳಿಸ್ಕೊತಾ ಹೋಗ್ತಿರ್ತಾರೆ. ಸ್ವಲ್ಪ ಜಾಸ್ತಿ ಫೀಲ್ ಆಯ್ತು ನನ್ನ ಮನಸ್ಸಿಗೆ ಆ ಥರ ಎಲ್ಲ ನೋಡಿ. ಬಟ್ ಹಂಗೆ ಮಾಡಬಾರ್ದಾಗಿತ್ತು.
ಎಲ್ಲರಿಗೂ ಸರಿಸಮಾನ ವೇದಿಕೆನ ಹಾಕಬೇಕಾಗಿತ್ತು. ಎಲ್ಲರಿಗೂ ಕುತ್ಕೊಂಡು ನೋಡುವಂಥ ಅವಕಾಶ ಇರ್ತಿತ್ತು. ಈ ಥರ ಇತ್ತು. ಬಟ್ ಒಬ್ರಿಗೊಂಥರ ಮಾಡಿದ್ರು ಅಂತೆ ನನ್ನ ಮನಸ್ಸಿಗೂ ಜಾಸ್ತಿ ಅನ್ಸಾಕತೈತಿ. ಈಗ ಒಂದು ಟೈಮ್ ಒಳಗೆ ನಾನು ಸಿಕ್ಕಾಪಟ್ಟಿ ಕನಸು ಕಂಡುಬಿಟ್ಟಿನಿ ಸರಿಗಮಪ್ಪ ಅಂತ ಅನ್ನೋದೊಂದು ತಲೆಯಾಗ ಮರೀಲಾರ್ದಂಥ ಯೋಚನೆ ನನಗದ. ಎಷ್ಟು ಮ್ಯೂಸಿಕ್ ಲವರ್ ಚೈತುಮರಿ ಅಂತ ನನ್ನ ಹೆಸರು ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೆ. ಆವಾಗ ಸರಿಗಮಪ್ಪಕ್ಕೆ ಹೋಗಬೇಕು, ನಾನು ಸಂಗೀತ ಕಲಿಬೇಕು ಅಂತ ಅಂದ್ಕೊಂಡಾಗ ಮಾತ್ರ ನಾನು ಈ ಥರ ಹೆಸರನ್ನ ಕ್ರಿಯೇಟ್ ಮಾಡ್ಕೊಂಡು. ಬಟ್ ಈಗ ಅದೇ ಹೆಸರು ಕಂಟಿನ್ಯೂ ಆಗತೈತಿ, ನನ್ನ ಚಾನಲ್ ಸಕ್ರ ಅದ ಹೆಸರಿನ ಮ್ಯಾಗ ಓಡಾಗ್ತೈತಿ. ಈಗ ನನಗೆ ಖುಷಿ ಆಗುತ್ತೆ. ಒಂಥರ ಏನೋಪ್ಪ ಕನಸು ಕಂಡೀನಿ, ಒಂದಿನ ಈಡೇರ್ತೈತಿ ಅಂತ ಅನ್ನೋದಾಗಲಿಲ್ಲ. ಆದ್ರೆ ನನ್ನ ಮಗಳದಾಳ ನಾ ಪ್ರಯತ್ನ ಬಿಡಬಾರ್ದಂತ ಅನ್ನೋದೈತಿ. ಸತತ ಪ್ರಯತ್ನಂ ಸಿದ್ಧಿ ಲಕ್ಷಣಂ ಅಂತಂತಾರೆ. ಪ್ರಯತ್ನ ಪಟ್ರೆ ಒಂದಿನ ಸಿಗ್ಬೋದು ಅಂತ. ಈಗ ನನ್ನ ವಾಯ್ಸ್ ಸ್ವಲ್ಪ ಕೆಟ್ಟೈತಿ, ಸ್ವಲ್ಪ ಸಂಗೀತ ಅದು ಅಭ್ಯಾಸ ಮಾಡಿದ್ರೆ ಇಂಪ್ರೂವ್ ಆಗತ್ತಂತೆ. ನಾನು ಎಲ್ಲ ಥರ ರಿಕ್ವೆಸ್ಟ್ ಮಾಡ್ಕೊಳಕತ್ತೀನಿ ಎಲ್ಲರಿಗೂ ಸಂಗೀತ ಕಲಿತೀನಿ ಅಂಥೇಳಿ. ಬಟ್ ಯಾವುದೇ ರೀತಿ ಸಪೋರ್ಟ್ ಕಾಣಿಸ್ತಿಲ್ಲ ನನಗೆ. ನೋಡ್ಬೇಕು, ನಾನು ಕಲೀಲಿಲ್ಲ ಅಂದ್ರೆ ಏನಾಗ್ತದೆ, ನನ್ನ ಮಗಳಿಗಾದರೂ ಕಲಿಸ್ಬೇಕು ಅನ್ನೋದೊಂದು ದೊಡ್ಡ ಆಸೆ ಐತೆ ನನಗೆ. ಒಂದು ಸ್ಟೇಜ್ ಹಾಕಿ ಕೊಡಿಸ್ಬೇಕು, ಒಂದು ಒಳ್ಳೆ ರೀತಿ ಪೊಸಿಷನ್ ಒಳಗೆ ಹಾಕಿ ನಿಂತ್ಕೋಬೇಕು ಅನ್ನೋದೊಂದು ದೊಡ್ಡ ಡ್ರೀಮ್ ಐತೆ ನನಗೆ. ಅದು ಯಾವಾಗ ಈಡೇರ್ತೈತೆ ನನಗೆ ಗೊತ್ತಾಗ್ತಿಲ್ಲ. ಈ ಥರ ಎಲ್ಲ ಬಂದವ್ರನ್ನ ನೋಡಿದ್ರೆ ಬೇಗ ಈಡೇರ್ಲಪ್ಪ ನನ್ನ ಮಗಳು ಒಂಥರ. ನಾನು ಹೋಗಲಿಲ್ಲ, ನನ್ನ ಮಗಳಾದರೂ ಈ ಥರ ಅಚೀವ್ ಮಾಡಲಿ ಅಂತೇಳಿ ಒಂಥರ ಫೀಲ್ ಆಗತೈತಿ ಈಗ ನನಗೆ. ಮಗಳೊಳಗಾದರೂ ಈ ಥರ ಖುಷಿ ಕಾಣ್ತೀನಿಲ್ಲ ಅನ್ನೋದೊಂದು ಖುಷಿ. ಆಕೆಯಾದ್ರೆ ಅಚೀವ್ ಮಾಡಲಿ ಅಂತೇಳಿ ಆಕೆಗೆ ಹಾರೈಸ್ತೀನಿ ನಾನು, ಚಲೋ ಆಗಲಿ ಅಂಥೇಳಿ. ಅದನ್ನೆಲ್ಲ ನೋಡಿದ ತಕ್ಷಣ ನನಗೆ ಒಂಥರ ಏನು ಅನ್ನಿಸ್ತಂತಂದ್ರೆ, ಒಂಥರ ಹೊಳೆಯಾಗಿ ಈಜಾಡೋ ಮೀನು ಇದ್ದಂಗೆ ನಾನು. ಬಟ್ ನಾನು ಹೊರಗಿನ ಪ್ರಪಂಚ ನನಗೆ ಸಿಗೋದಿಲ್ಲ. ಆದರೂ ನಾನು ಹೊರಗಿನ ಪ್ರಪಂಚ ನೋಡಿ ಆ ಥರ ಮಾಡಬೇಕು ಅಂತ ಬಯಸಿದ್ನಲ್ಲ, ಎಂಥ ದೊಡ್ಡ ತಪ್ಪು ಮಾಡಿದ್ನಿ ಅಂತ ಈ ಥರ ಎಲ್ಲ ಅನ್ಸಾಕತ್ತಿತ್ತು. ಆ ಥರದಕ್ಕೆಲ್ಲ ನಾವು ಫೀಲ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಅಂತ ಅನ್ನಿಸ್ತು. ಬಟ್ ಆಸೆ ಆಗಿತ್ತು ಒಂದು ಸಲ ಸರಿಗಮಕ್ಕೆ ಹೋಗ್ಬೇಕಂತೆ. ಸ್ವಲ್ಪ ಅಟ್ಲೀಸ್ಟ್ ಒಂದು ಮೈಕ್ ಆದರೂ ಸಿಗುತ್ತಾ ಅಂತ ಅಂದ್ಕೊಂಡಿದ್ನಿ. ಮೈಕ್ ಸಕ್ರ ಸಿಗಲಿಲ್ಲ ಅಲ್ಲಿ ನನಗೆ. ನಾನು ಫುಲ್ ಜೋಶೊಳಗೆ ಒಂದು ಪೆನ್ ತೊಗೋಬೇಕು, ಅನುಶ್ರೇಖಾನ್ ಕಡೆ ಆಗಲಿ ಯಾರ ಕಡೆ ಆದರೂ ಆಗಲಿ ಒಂದು ಆಟೋಗ್ರಫಿ ತೊಗೋಬೇಕು, ಒಂದು ಫೋಟೋ ಹೊಡೆಸ್ಕೋಬೇಕು ಅಂತ ಈ ಥರ ಎಲ್ಲ ಯೋಚನೆ ಮಾಡಿದ್ನಿ. ಬಟ್ ಯಾವುದೇ ರೀತಿ ನನಗೆ ಸಪೋರ್ಟ್ ಸಿಗಲಿಲ್ಲ ಅಲ್ಲಿ ಅವ್ರ ಕಡೆ ಹೋಗಾಕ. ಹಂಗಾಗಿ ದೂರಿತ್ರನ ಲೈವ್ ಆಗಿ ನೋಡಿದ್ನಲ್ಲ ಅಂತ ಅನ್ನೋದೊಂದು ಖುಷಿ ಆಯ್ತು. ಅನುಶ್ರೇಖಾ ಅಂತರೂ ದಂತದ ಗೊಂಬೆ ಥರ ಕಾಣಿಸ್ತಿದ್ರ, ಅವ್ರನ್ನ ನೋಡಿ ಅಂತೂ ಭಾಳ ಖುಷಿ ಆಯ್ತು ನನಗಂತರೂ. ಸೊ ಇಷ್ಟೊತ್ತನ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತು ಈ ಸರಿಗಮಪ ವೇದಿಕೆ ಒಳಗೆ ನಿಮ್ಮ ಫೇವ್ರೆಟ್ ಸಿಂಗರ್ ಯಾರು ಅಂಥೇಳಿ ನನಗೆ ಕಮೆಂಟ್ ಮಾಡಿರಿ. ಹಂಗೆ ನಮ್ಮ ಎಲ್ಲ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರೆಯೋಕೆ ಹೋಗಬೇಡ್ರಿ. ಥ್ಯಾಂಕ್ ಯು ಸೋ ಮಚ್.